ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಕಚ್ಚಾ ತರಕಾರಿಗಳ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಯಾಕಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಕಳಾಗಿ ನಮ್ಮ ಈ ಒಂದು ಔಷಧಿ ರಹಿತ ಚಿಕಿತ್ಸೆಯಲ್ಲಿ ಆಹಾರವೇ ಔಷಧಿಯ ರೀತಿ. ಯಾಕಂದರೆ ಬೇರೆ ಯಾವುದೇ ಔಷಧಿ ಇಲ್ಲ, ಆದರೆ ಆಹಾರವನ್ನೇ ಔಷಧಿಯ ರೀತಿಯಲ್ಲಿ ನಾವು ಪೇಷಂಟ್ಗಳಿಗೆ ಕೊಡುವಂಥದ್ದು. ಹಾಗಾಗಿ ಈ ಆಹಾರ ಸರಿಯಾಗಿ ಬೇಯಿಸುವ ರೀತಿ ಇರಬಹುದು, ಅಥವಾ ಅದನ್ನು ಒಂದು ಯಾವ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡ್ತೇವೆ, ಪೇಷಂಟ್ಸ್ಗೆ ಕೊಡುವಾಗ ಯಾವ ಪ್ರಮಾಣದಲ್ಲಿ ಕೊಡ್ತೇವೆ, ಅದೆಲ್ಲ ಕೂಡ ಮುಖ್ಯ ಆಗ್ತದೆ. ಯಾಕಂದರೆ ಬೇರೆ ಯಾವುದೇ ಮೆಡಿಸಿನ್ ಇಲ್ಲ, ರೆಡಿ ಮಾಡಿರುವಂತಹ ಮೆಡಿಸಿನ್ ಇರೋದಿಲ್ಲ. ಹಾಗಾಗಿ ಈ ಆಹಾರದ ವಿಷಯದಲ್ಲಿ ನಾವು ಬಹಳಷ್ಟು ಪರ್ಟಿಕ್ಯುಲರ್ ಆಗಿ ಇರುವಂಥದ್ದು. ಇವತ್ತು ಈ ಕಚ್ಚಾ ತರಕಾರಿಗಳು ಅಂದರೆ ಅದು ಬೇಯಿಸಿದಿರಬಹುದು, ಹಸಿಯೂ ಇರಬಹುದು, ಆದರೆ ಫ್ರೆಶ್ ಆಗಿರುವಂತಹ ತರಕಾರಿಗಳ ಬಗ್ಗೆ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ. ಮುಖ್ಯವಾಗಿ ಈ ಕಚ್ಚಾ ತರಕಾರಿಗಳು ನಿಜವಾಗಿ ಬಹಳ ರುಚಿಕರವಾದಂಥದ್ದು. ಈ ಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ಬರೀ ತರಕಾರಿಗಳನ್ನು, ಒಂದು 4 ತರಕಾರಿಗಳನ್ನು ನೀವು ಸೇರಿಸಿ ಬೇಯಿಸಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಉಪ್ಪನ್ನು ಹಾಕಿಯೋ, ಅಂದರೆ ನಿಮಗೆ ಬೇಕಾದಂತಹ ಸ್ಪೈಸಸ್ ಸ್ವಲ್ಪ ಹಾಕಿ, ಅಂದರೆ ಹೆಲ್ದಿ ಸ್ಪೈಸಸ್ ಹೇಳ್ತಾ ಇರೋದು ನಾನು, ಅದನ್ನು ಹಾಕಿ ನೀವು ತಿಂದರೆ ಬೇರೆ ಯಾವುದೇ ರೀತಿಯಂತಹ ಗ್ರೈನ್ಸ್ ಇರಬಹುದು ನಿಮಗೆ ಅಗತ್ಯ ಬರೋದಿಲ್ಲ. ತರಕಾರಿಗಳು ಮತ್ತು ಈ ಸ್ಪ್ರೌಟ್ಸನ್ನು ನೀವು ಆ್ಯಡ್ ಮಾಡಿ ಅದನ್ನು ಒಂಥರ ಕಿಚಡಿ ಥರ ಮಾಡಿಯೋ ಅಥವಾ ಸೂಪ್ ಥರ ಮಾಡಿಯೋ ನೀವು ಕುಡಿಯುವಂಥದ್ದು, ಅದರಲ್ಲಿರುವಂತಹ ರುಚಿ ಬೇರೆ ಯಾವುದರಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ತರಕಾರಿಗಳನ್ನು ಅದನ್ನು ಕಟ್ ಮಾಡೋದ್ರಲ್ಲಿ ಕೂಡ ಅದರ ರುಚಿ ಅವಲಂಬಿತ ಆಗಿದೆ. ಅದನ್ನು ಸ್ಲೈಸ್ ಮಾಡೋದಿರಬಹುದು, ಸಣ್ಣಕ್ಕೆ ಕೊಚ್ಚುವಂಥದ್ದಿರಬಹುದು, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಟ್ ಮಾಡೋದ್ರಿಂದ ಕೂಡ ಒಂದೇ ತರಕಾರಿ ಬೇರೆ ಬೇರೆ ರೀತಿಯ ರುಚಿ ಬರುವಂಥದ್ದು. ಹಾಗಾಗಿ ಈ ಒಂದು ಕಚ್ಚಾ ತರಕಾರಿಗಳನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡಬಹುದು, ಅದನ್ನು ಮುಖ್ಯವಾಗಿ ತರಕಾರಿಯನ್ನು ಹಾಗೆ ತಿನ್ನಬೇಕು. ಅಂದರೆ ಅದನ್ನು ರಸವನ್ನು ಮಾಡಿ ಕುಡಿಯುವಂಥದ್ದು ಬರೀ ಪೇಷಂಟ್ಗಳು, ಅಂದರೆ ಪೇಷಂಟ್ಗಳಿಗೆ ನಾವು ಸೂಪ್ ರೀತಿಯಲ್ಲಿರಬಹುದು ಅಥವಾ ಹಸಿ ತರಕಾರಿಯ ರಸವನ್ನು ಕೊಡಬಹುದು. ಇಲ್ಲ ಅಂದರೆ ಕಚ್ಚಾ ತರಕಾರಿಗಳನ್ನು ನಾವು ಹಾಗೆ ಹೋಳು ಮಾಡಿ ಅದನ್ನು ಬೇಯಿಸಿ ಅದನ್ನು ಪಲ್ಯನೋ ಸಾಂಬಾರು ಏನಾದರೂ ಮಾಡಿ ತಿನ್ನಬಹುದು. ಆದರೆ ಅದರ ರಸವನ್ನು ಕುಡಿಯೋದಕ್ಕಿಂತ ಈ ಒಂದು ಇಡಿಯಾಗಿ ತಿನ್ನುವಂಥದ್ದು ಬಹಳ ಉತ್ತಮ. ಇನ್ನು ಅದನ್ನು ಯಾವ ರೀತಿಯಲ್ಲಿ ಹೋಳು ಮಾಡಬೇಕಂದ್ರೆ ಆದಷ್ಟು ಸ್ವಲ್ಪ ದೊಡ್ಡ ಹೋಳುಗಳನ್ನಾಗಿ ಮಾಡಬೇಕು. ಆ ಕಟ್ ಎಡ್ಜಸ್ ಏನಿದೆ ತರಕಾರಿದು, ಅದರಿಂದ ನ್ಯೂಟ್ರಿಯೆಂಟ್ಸ್ ಇವಾಪರೇಟ್ ಆಗುವಂತಹ ಚಾನ್ಸು ಇರ್ತದೆ, ಮತ್ತು ಬೇಯಿಸಿದ ನೀರಲ್ಲಿ ಕೂಡ ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ ಆಗಿ ಅಲ್ಲಿ ವೇಸ್ಟ್ ಆಗುವಂತಹ ಚಾನ್ಸ್ ಇರ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ದೊಡ್ಡದಾಗಿ ಅದನ್ನು ಕಟ್ ಮಾಡೋದು ಒಳ್ಳೆಯದು, ಸಣ್ಣ ಸಣ್ಣದಾಗಿ ಕಟ್ ಮಾಡೋದಕ್ಕಿಂತ ಒಳ್ಳೆಯದು. ಹಾಗಂತ ಹೇಳಿ ತುಂಬ ದೊಡ್ಡದಾಗಿ ಅದನ್ನು ಪೀಸ್ ಮಾಡಿದರೆ ನಿಮಗೆ ಬೇಯಿಸಲಿಕ್ಕೆ ಜಾಸ್ತಿ ಟೈಮ್ ಹಿಡಿತದೆ, ಆಗ ಕೂಡ ಅಲ್ಲಿ ನ್ಯೂಟ್ರಿಯೆಂಟ್ಸ್ ನಷ್ಟ ಆಗುವಂತಹ ಚಾನ್ಸ್ ಇರ್ತದೆ. ಹಾಗಾಗಿ ಮಾಡ್ರೇಟ್ ಆಗಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡುವಂಥದ್ದು ಒಂದು, ಅದು ಮುಖ್ಯವಾದಂತಹ ವಿಷಯ. ಇನ್ನು ಬೇಯಿಸುವಾಗ ಕಡಿಮೆ ನೀರಲ್ಲಿ ಬೇಯಿಸುವಂಥದ್ದು ಬಹಳ ಮುಖ್ಯ. ತುಂಬ ನೀರು ಹಾಕಿದರೆ ಅಲ್ಲಿ ಜೀವಸತ್ವಗಳು ನಷ್ಟ ಆಗ್ತಾ ಬರ್ತವೆ. ಕಡಿಮೆ ನೀರಲ್ಲಿ ಬೇಯಿಸುವಂಥದ್ದು ಮತ್ತು ದೊಡ್ಡ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸುವಂಥದ್ದು ಮುಖ್ಯ. ಸಣ್ಣ ಉರಿಯಲ್ಲಿ ತುಂಬ ಹೊತ್ತು ಬೇಯಿಸೋದಕ್ಕಿಂತ ದೊಡ್ಡ ಉರಿಯಲ್ಲಿ ಬೇಗ ಬೇಯಿಸಿದರೆ ಅಲ್ಲಿ ನ್ಯೂಟ್ರಿಯೆಂಟ್ಸ್ ನಷ್ಟ ಆಗೋದು ಕಡಿಮೆ ಆಗ್ತದೆ. ಅದು ಇನ್ನೊಂದು ಪಾಯಿಂಟ್. ಇನ್ನು ಸಿಪ್ಪೆ ಸಹಿತ ಬೇಯಿಸುವಂಥದ್ದು ಕೆಲವೊಮ್ಮೆ ಬಹಳ ಸಹಕಾರಿಯಾಗ್ತದೆ. ಮುಖ್ಯವಾಗಿ ಈ ಆಲೂಗೆಡ್ಡೆ, ಬಟಾಟೆಯನ್ನು ಸಿಪ್ಪೆ ತೆಗೆಯದೆ, ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆಯದೆ ಅದನ್ನು ಬೇಯಿಸಿ ಆಮೇಲೆ ನಿಧಾನಕ್ಕೆ ಸಿಪ್ಪೆ ಸುಲಿದ್ರೆ ಅಲ್ಲಿ ನಷ್ಟ ಕಡಿಮೆ ಆಗ್ತದೆ, ತರಕಾರಿಯ ನಷ್ಟ ಕೂಡ ಕಡಿಮೆ ಆಗ್ತದೆ. ಮತ್ತು ಅದನ್ನು ಮ್ಯಾಶ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ತೂಕ ಕೂಡ ಜಾಸ್ತಿ ಆಗಲಿಕ್ಕೆ ಸಹಕಾರಿಯಾಗುವಂಥದ್ದು. ಹಾಗಾಗಿ ಅಂದರೆ ಆ ಸಿಪ್ಪೆಯ ಅಂಶ ಕೂಡ, ಅದರಲ್ಲಿ ಕೂಡ ಬಹಳಷ್ಟು ಜೀವಸತ್ವಗಳು ಅಡಗಿವೆ. ಹಾಗಾಗಿ ಆ ಸಿಪ್ಪೆಯ ಅಂಶ ಕೂಡ ಅದರಲ್ಲಿ ಇರಬೇಕು, ಅದನ್ನು ಕೂಡ ಕೊಡುವಂಥದ್ದು. ಇನ್ನು ಕೆಲವು ತರಕಾರಿಗಳನ್ನು, ಈಗ ಬೂದುಗುಂಬಳಕಾಯಿ ಇರಬಹುದು ಅಥವಾ ಕೆಲವು ರೀತಿಯ ತರಕಾರಿಗಳು ಅಥವಾ ಕಲ್ಲಂಗಡಿ ಹಣ್ಣಿರ್ಬೋದು, ಅದರ ಸಿಪ್ಪೆಗಳನ್ನು ಕೂಡ ಯೂಸ್ ಮಾಡಬಹುದು, ಪಲ್ಯ ಮಾಡಬಹುದು, ಅದನ್ನು ಕಟ್ ಮಾಡಿ ಪಲ್ಯ ಮಾಡಬಹುದು. ಇನ್ನು ಕೆಲವು ಬೀಜಗಳಿರಬಹುದು, ಈ ಮುಳ್ಳು ಸೌತೆ ಅಂತ ಹೇಳ್ತಾರೆ, ಅಂದರೆ ಸೌತೆಕಾಯಿ, ಕುಕ್ಕುಂಬರ್, ಅದರ ಬೀಜವನ್ನು ನೀವು ತಂಬುಳಿ ಅಂತ ನಮ್ಮ ಕಡೆ ಮಾಡ್ತಾರೆ, ಅದನ್ನು ಕೂಡ ಮಾಡಬಹುದು. ಅಂದರೆ ಯಾವುದೇ ರೀತಿಯ ವೇಸ್ಟೇಜ್ ಆಗೋದಿಲ್ಲ. ಅದರ ತಿರುಳಲ್ಲಿರೋದಕ್ಕಿಂತ ಹೆಚ್ಚಿನ ಜೀವಸತ್ವಗಳು ಸಿಪ್ಪೆ ಮತ್ತು ಬೀಜದಲ್ಲಿರಬಹುದು. ಹಾಗಾಗಿ ಆ ಎಲ್ಲ ರೀತಿಯಲ್ಲಿ ತೊಗಟೆ ಇರಬಹುದು, ಸಿಪ್ಪೆ ಇರಬಹುದು, ಬೀಜಗಳು ಎಲ್ಲವನ್ನ ನೀವು ಯೂಸ್ ಮಾಡೋದ್ರಿಂದ ಆ ತರಕಾರಿಯ ಸಂಪೂರ್ಣವಾದಂತಹ ಬೆನಿಫಿಟ್ಟನ್ನು ನೀವು ಪಡ್ಕೊಳ್ಬಹುದು. ಈಗೆಲ್ಲ ನಿಮಗೆ ಉಗಿಯಲ್ಲಿ ಸ್ಟೀಮಲ್ಲಿ ಬೇಯಿಸುವಂತಹ ಆಪ್ಷನ್ ಇದೆ ಕುಕ್ಕರಲ್ಲಿ. ಹಾಗಾಗಿ ಹೈ ಫ್ಲೇಮಲ್ಲಿ ಕಡಿಮೆ ನೀರು ಹಾಕಿ ಅದನ್ನು
ಬೇಗ ಬೇಯಿಸುವಂಥದ್ರಿಂದ, ಅದನ್ನ ಮುಚ್ಚಿ ಬೇಯಿಸೋದ್ರಿಂದ, ಮುಖ್ಯವಾಗಿ ತರಕಾರಿಗಳನ್ನ ಈಗ ಕುಕ್ಕರಲ್ಲಿ ಹೇಗಿದ್ರು ಮುಚ್ಚಿ ಬೇಯಿಸ್ತೀರಾ, ಅದರಿಂದ ನಿಮಗೆ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ನಷ್ಟ ಆಗುವಂಥದ್ದು ತಪ್ತದೆ. ಹಾಗೆ ಪಾತ್ರೆಯಲ್ಲಿ ಬೇಯಿಸೋದಿದ್ರು ಅಷ್ಟೇ, ಅದನ್ನ ಮುಚ್ಚಿ, ಲಿಡ್ಡನ್ನು ಮುಚ್ಚಿ ನೀವು ಬೇಯಿಸಿ. ಹಾಗಾದಾಗ ಒಂದು ಜೀವಸತ್ವಗಳು ಉಳಿಯುವಂಥದ್ದು, ಮತ್ತು ಅಲ್ಲಿ ಕಡಿಮೆ ನೀರು ಸಾಕು, ನೀರು ಎವಾಪರೇಟ್ ಆಗೋದು ಕಡಿಮೆ ಆಗ್ತದೆ ಮತ್ತು ಬೇಗ ಬೇಯುತ್ತದೆ. ಮುಚ್ಚಿ ಬೇಯಿಸೋದ್ರಿಂದ ಅಲ್ಲಿ ಸ್ಟೀಮ್ ಫಾರ್ಮ್ ಆಗಿ ಬೇಗ ಬೇಯುವಂಥದ್ದು. ಇನ್ನು ಮೈಕ್ರೋವೇವ್ ಓವನ್, ಅದು ಇನ್ನೊಂದು ಆಪ್ಷನ್. ಅದರಲ್ಲಿ ನಿಮಗೆ ತರಕಾರಿಗಳು ಬಹಳಷ್ಟು ಬೇಗ ಬೇಯ್ತವೆ. ಅದರಲ್ಲಿ ಮಿನಿಮಮ್ ನೀರು ಸಾಕಾಗ್ತದೆ. ಅದನ್ನು ಕೂಡ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಈ ಒಂದು ನ್ಯೂಟ್ರಿಯೆಂಟ್ಸ್ ಅಥವಾ ಜೀವಸತ್ವಗಳು ನಷ್ಟ ಆಗೋದನ್ನು ತಪ್ಪಿಸಬಹುದು. ಯಾಕಂದರೆ ಈ ನ್ಯೂಟ್ರಿಯೆಂಟ್ಸ್ ನಷ್ಟ ಆಗಲಿಕ್ಕೆ ಬರೀ ಬೇಯಿಸುವ ವಿಧಾನ ಮಾತ್ರ ಮ್ಯಾಟರ್ ಆಗೋದಿಲ್ಲ. ನೀವು ಸ್ಟೋರ್ ಎಷ್ಟು ದಿನ ಮಾಡ್ತೀರಿ ಅದು ಕೂಡ ಮ್ಯಾಟ್ರ್ ಆಗ್ತದೆ. ನಿಮಗೆ ಫ್ರೆಶ್ ಅಂತ ಅನಿಸಬಹುದು, ನೀರಲ್ಲಿ ಸೊಪ್ಪನ್ನು ಇಡ್ತೀರಾ, ಬೇರನ್ನು ಮುಳುಗಿಸಿ ಇಡ್ತೀರಿ, ಹಾಗಿರುವಾಗ ಹಸಿರು ತಾಜಾ ಕಾಣಬಹುದು 2-3 ದಿನ ಇಟ್ಟರು ಕೂಡ. ಆದರೆ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗಿರ್ತದೆ ಖಂಡಿತವಾಗಿ. ಹಾಗಾಗಿ ಅದನ್ನು ಯಾವಾಗ ನೀವು ತರ್ತಿರೋ ಮಾರ್ಕೆಟಿಂದ ತಕ್ಷಣ ಯೂಸ್ ಮಾಡೋದು ಒಳ್ಳೆಯದು. ಮಾರ್ಕೆಟಲ್ಲಿ ಕೂಡ ಹೆಚ್ಚು ದಿನ ಇಡ್ಲಿಕ್ಕೆ ಆಗೋದಿಲ್ಲ, ತರಕಾರಿಗಳು ಹೇಗಿದ್ರು ಅದರ ವ್ಯಾಲಿಡಿಟಿ ಮುಗ್ದೋದು ಹಾಳಾಗೇ ಆಗ್ತವೆ. ಹಾಗಾಗಿ ತಂದ ತಕ್ಷಣ ನೀವು ಯೂಸ್ ಮಾಡೋದು ಒಳ್ಳೆಯದು. ಆಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟೇ, ಫ್ರಿಜ್ಜಲ್ಲಿ ಇಟ್ಟರೆ ಅದರ ಲೈಫ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಅನಿಸಬಹುದು, ಫ್ರೆಶ್ ಅಂತ ಅನಿಸಬಹುದು ತುಂಬ ದಿನ, 1 ವಾರ ಎಲ್ಲ ಇಟ್ಟರು. ಆದರೆ ಅದರ ನ್ಯೂಟ್ರಿಯೆಂಟ್ಸ್ ಮಾತ್ರ ನಷ್ಟ ಆಗೋದನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆದಷ್ಟು ಕಡಿಮೆ ತರಕಾರಿ, ನಿಮ್ಗೆ ಯಾವುದು ಬೇಕೋ ಅಷ್ಟೇ ತರಕಾರಿಗಳನ್ನು 2-3 ದಿನಕ್ಕೆ ಮಾತ್ರ ತಂದು ಅದನ್ನು ಎಲ್ಲೂ ಫ್ರಿಜ್ಜಲ್ಲಿ ಇಡದೆ ಹೊರಗೆ ಇಟ್ಟು ಅದನ್ನು ಯೂಸ್ ಮಾಡಿ ಮತ್ತೆ ಫ್ರೆಶ್ ತರಕಾರಿಗಳನ್ನು ನೀವು ತಂದರೆ ಅದು ನಿಮಗೆ ಕಂಪ್ಲೀಟ್ ಬೆನಿಫಿಟ್ ನಿಮಗೆ ಆ ತರಕಾರಿಗಳದ್ದು ಸಿಗಲಿಕ್ಕೆ ಸಹಕಾರಿಯಾಗ್ತದೆ. ಇನ್ನು ಈ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ಸ್, ಅದಕ್ಕೆ ಏನು ಸ್ಪ್ರೇ ಮಾಡಿರ್ತಾರಲ್ಲ, ಅದನ್ನೆಲ್ಲ ನೀವು ಕ್ಲೀನ್ ಮಾಡಿಕೊಳ್ಳಿಕ್ಕೆ ನಿಮಗೆ ಬಹಳಷ್ಟು ವಿಧಾನಗಳೀಗ ನಿಮ್ಮ ಇಂಟರ್ನೆಟ್ ನಿಮ್ಗೆ ಸಿಗ್ತವೆ. ಅದನ್ನು ಉಪ್ಪು ನೀರಲ್ಲಿ ಮುಳುಗಿಸಿಡುವಂಥದ್ದು, ಬಿಸಿನೀರಲ್ಲಿ RO ವಾಟರ್ ತೊಳೆಯುವಂಥದ್ದು, ಮತ್ತು ಈ ವಿನೆಗರನ್ನು ಮತ್ತು ಅಡುಗೆ ಸೋಡಾವನ್ನು ಹಾಕಿ ಆ ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಅದನ್ನು ತೊಳೆಯುವಂಥದ್ದು, ಇವೆಲ್ಲ ಕೂಡ ಈ ತರಕಾರಿಯ ಮೇಲೆ ಸ್ಪ್ರೇ ಮಾಡಿರುವಂಥದ್ದನ್ನು ತೊಳಿಲಿಕ್ಕೆ ಸಹಕಾರಿ ಆಗ್ತದೆ. ಆಮೇಲೆ ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನು ಯೂಸ್ ಮಾಡಿ. ಇನ್ನು ಈ ಮೈಕ್ರೋವೇವ್ನಲ್ಲಿ ಬೇಯಿಸುವಂಥ ವಿಷಯ ನಾನು ಹೇಳಿದೆ. ಅದನ್ನು ಯಾವ ರೀತಿಯಲ್ಲಿ ಅಂದರೆ, ಅದನ್ನು ಮಾಡ್ರೇಟ್ ಆಗಿ ತುಂಬ ದೊಡ್ಡ ದೊಡ್ಡ ಪೀಸಸ್ ಅಲ್ಲ, ಮೀಡಿಯಂ ಪೀಸಸ್ಸಲ್ಲಿ ಕಟ್ ಮಾಡಿ ಅದನ್ನು ಮೈಕ್ರೋವೇವ್ ಅಲ್ಲಿ ಯಾವ ಪಾತ್ರೆ ಸೂಟ್ ಆಗ್ತದೆ, ಅದು ಪೋರ್ಸೆಲಿನ್ ಇರಬಹುದು, ಗ್ಲಾಸ್ ಇರಬಹುದು, ಮೈಕ್ರೋವೇವಲ್ಲಿ ಸೂಟ್ ಆಗುವಂತಹ ಪಾತ್ರೆಗಳನ್ನು ಯೂಸ್ ಮಾಡಿ ಅದರಲ್ಲಿ ಇಟ್ಟು ನೀವು ಬೇಯಿಸುವಂಥದ್ದು. ಈಗ ಅದರಲ್ಲಿ ಬೇಯಿಸುವಾಗ ಸೊಪ್ಪನ್ನು, ಅದರ ಸಾಫ್ಟ್ ಆಗಿರುವಂತಹ ಸೊಪ್ಪುಗಳನ್ನು ಬೇಯಿಸೋದಿದ್ರೆ ನೀವು ಬಹಳ ಕಡಿಮೆ ಸಮಯ ಸಾಕು, 2-3 ನಿಮಿಷ ಸಾಕಾಗ್ತದೆ ಸೊಪ್ಪನ್ನು ಬೇಯಿಸಿದರೆ. ಇನ್ನು ಸ್ವಲ್ಪ ಸಾಫ್ಟ್ ಆಗಿರುವಂತಹ ತರಕಾರಿಗಳು, ಬ್ರೋಕೊಲಿ ಇರಬಹುದು ಅಥವಾ ಕ್ಯಾರೆಟ್ಸ್ ಇರಬಹುದು, ಅದನ್ನೆಲ್ಲ ಬೇಯಿಸಲಿಕ್ಕೆ ನಿಮಗೆ 4 ನಿಮಿಷ, 3-4 ನಿಮಿಷ ನೀವು ಬೇಯಿಸಿದರೆ ಸಾಕು. ಇನ್ನು ಸ್ಟಾರ್ಚಿ ವೆಜಿಟೇಬಲ್ಸ್, ಸ್ವಲ್ಪ ಗಟ್ಟಿ ಇರುವಂಥದ್ದು, ಪೊಟ್ಯಾಟೊ ಇರಬಹುದು, ಅಂಥ ತರಕಾರಿಗಳನ್ನ ನೀವು ಬೇಯಿಸೋದಿದ್ರೆ ಅದಕ್ಕೆ ಒಂದು 5-8 ನಿಮಿಷ ಬೇಕಾಗ್ತದೆ. ಮೈಕ್ರೋವೇವ್ನಲ್ಲಿ ನೀವು ಬೇಯಿಸುವಾಗ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು? ಒಂದು ಅಂದರೆ ಮೈಕ್ರೋವೇವಿಗೆ ಸೂಟ್ ಆಗುವಂತಹ, ಆ ಓವನ್ನಿಗೆ ಸೂಟ್ ಆಗುವಂತಹ ಪಾತ್ರೆಯನ್ನು ಬಳಸುವಂಥದ್ದು. ಇನ್ನೊಂದು, ಬೇಯಿಸುವಾಗ ಮುಚ್ಚಳವನ್ನು ಮುಚ್ಚುವಂಥದ್ದು. ಇಲ್ಲಾಂದರೆ ತರಕಾರಿಗಳು ಡ್ರೈ ಆಗಿ ಬಿಡ್ತವೆ, ಒಣಕಲಾಗಿ ಅದು ಒಂಥರ ಜೀವಸತ್ವವನ್ನು ಕಳ್ಕೊಂಡ ಹಾಗೆ ಕಾಣ್ತದೆ. ಹಾಗಾಗಿ ಅದನ್ನು ಮುಚ್ಚಿ ಬೇಯಿಸಿದರೆ ನಿಮಗೆ ಅದು ಸಾಫ್ಟ್ ಆಗಿ ಇರ್ತದೆ ಮತ್ತು ಫ್ರೆಶ್ ಆಗಿ ಕಾಣ್ತದೆ, ಒಣಗಿದ ಹಾಗೆ ಇರೋದಿಲ್ಲ, ಸರ್ಫೇಸ್ ಅದು ಡ್ರೈ ಆಗೋದಿಲ್ಲ. ಇನ್ನು ಸ್ವಲ್ಪ ನೀರನ್ನು ಚಿಮ್ಕಿಸಬೇಕು, ಕೆಲವು ಟೇಬಲ್ ಸ್ಪೂನ್ ಅಷ್ಟೊಂದು 4-5 ಟೇಬಲ್ ಸ್ಪೂನ್ ನೀರನ್ನು ಚಿಮ್ಕಿಸಿ ನೀವು ಅದನ್ನು ಬೇಯಿಸಿ. ಅಷ್ಟೇ ಸಾಕಾಗ್ತದೆ, ನೀರು ಅಷ್ಟೇ ಸಾಕಾಗ್ತದೆ. ಮತ್ತೆ ಮಧ್ಯೆ ಮಧ್ಯೆ ಅದನ್ನು ಚೆಕ್ ಮಾಡಿ ಮತ್ತು ಮಿಕ್ಸ್ ಮಾಡ್ತಾ ಇರಿ, ಯಾಕಂದರೆ ಈವನ್ ಆಗಿ ಅದು ಬೇಯಬೇಕು. ಈವನ್ ಆಗಿ ಕುಕ್ ಆಗ್ಲಿಕ್ಕೋಸ್ಕರ ಮಧ್ಯೆ ಮಧ್ಯೆ ಅದನ್ನು ಮಿಕ್ಸ್ ಮಾಡ್ತಾ ಆಮೇಲೆ ಬೇಯಿಸೋದನ್ನು ಕಂಟಿನ್ಯೂ ಮಾಡಬಹುದು. ಇನ್ನು ಮೈಕ್ರೋವೇವಲ್ಲಿ ಸೂಟ್ ಆಗದಂತಹ ಪಾತ್ರೆಗಳನ್ನು, ಮೆಟಲ್ ಕಂಟೈನರನ್ನು ಇಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಮುಚ್ಚಳ ಹಾಕದೇ ಇರಬೇಡಿ, ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಮತ್ತು ಬಿಸಿ ಬಿಸಿ ಇರೋದ್ರಿಂದ ಅದನ್ನು 1-2 ನಿಮಿಷ ಸೆಟ್ ಆಗಲಿಕ್ಕೆ ಬಿಡಿ. ಬೆಂದಾದರೆ ಕೂಡ, ಅದು ಇಂಡಿಕೇಶನ್ ಕೊಟ್ಟರೂ ಕೂಡ, ಅಂದರೆ ಬೆಂದಾಗಿದೆ ಅಂತ ಇಂಡಿಕೇಶನ್ ಕೊಟ್ಟರು, ಸ್ವಲ್ಪ 1-2 ನಿಮಿಷ ಅದರೊಳಗೆ ಸೆಟ್ ಆಗಲಿಕ್ಕೆ ಬಿಟ್ಟು ಬಿಡಿ. ಆಮೇಲೆ ಅದನ್ನು ನಿಧಾನವಾಗಿ ತೆಗಿಬೇಕು, ಅದು ತುಂಬ ಬಿಸಿಯೂ ಇರ್ತದೆ, ಕೇರ್ಫುಲ್ ಆಗಿ ಅದನ್ನು ಹೊರಗೆ ತೆಗೆಯುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ. ಅಂದರೆ ಇದು ಸ್ವಲ್ಪ ಮಾಡರ್ನ್ ಮೈಕ್ರೋವೇವ್ ಓವನನ್ನು ನೀವು ತರಕಾರಿ ಬೇಯಿಸಲಿಕ್ಕೆ ನೀವು ಯೂಸ್ ಮಾಡ್ತೀರಂತಾದರೆ ಇವೆಷ್ಟು ಟಿಪ್ಸನ್ನು ನೀವು ಅಳವಡಿಸ್ಕೊಳ್ಬೇಕು. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗುವ ಅಗತ್ಯವೂ ಇಲ್ಲ,
ಅದು ನೀರನ್ನು ಚಿಮುಕಿಸಿದ್ರೆ ಸಾಕಾಗ್ತದೆ. ಮತ್ತು ತರಕಾರಿಗಳು ಬೇಯದಿದ್ರೆ ಇನ್ನೊಂದು ರೌಂಡ್ 1 ಅಥವಾ 2 ನಿಮಿಷ ನೀವು ಇಟ್ಟು ಮತ್ತೆ ಬೇಯಿಸಬಹುದು. ಹಾಗಾಗಿ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇವಾಪರೇಟ್ ಆಗುವಂಥದ್ದಿರಬಹುದು, ನಷ್ಟ ಆಗುವಂಥದ್ದಿರ್ಬೋದು, ನೀರಲ್ಲಿ ಡಿಸಾಲ್ವ್ ಆಗಿ ಹೋಗುವಂಥದ್ದಿರ್ಬೋದು, ಇವೆಲ್ಲ ತಪ್ತದೆ. ತರಕಾರಿಯನ್ನ ಬೇಯಿಸಿದ ನೀರು ಅಷ್ಟೇ, ಈಗ ಕುಕ್ಕರಲ್ಲಿ ನೀವು ಬೇಯಿಸಿದ್ರು, ಪಾತ್ರೆಯಲ್ಲಿ ಬೇಯಿಸಿದ್ರು, ಆ ನೀರನ್ನ ಚೆಲ್ಲಬೇಡಿ, ಅದನ್ನು ನೀವು ಯೂಸ್ ಮಾಡ್ಬೋದು, ಅದನ್ನು ನೀವು ಹಾಗೆ ಕುಡಿಬಹುದು. ಅದರಲ್ಲಿ ಕೂಡ ಬಹಳಷ್ಟು ಜೀವಸತ್ವಗಳು ಅದರಲ್ಲಿ ಏನಾಗಿರ್ತದೆ, ಕರಗಿರ್ತದೆ. ಹಾಗಾಗಿ ಅದನ್ನು ನೀವು ಖಂಡಿತವಾಗಿ ಬಿಸಾಡಬೇಡಿ. ಮತ್ತು ಇಂಥ ಕೆಲವು ಟಿಪ್ಸ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ನೀವು ಆ ಪ್ರತಿ ತರಕಾರಿಯ ಕಂಪ್ಲೀಟ್ ಬೆನಿಫಿಟನ್ನು ಪಡೀಬಹುದು. ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸಕ್ತಿಕರ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇನೆ. ಧನ್ಯವಾದ.